ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯ ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನಿವೃತ್ತ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರಸ್ತುತ ಹಾರ್ಟ್ಫುಲ್ನೆಸ್ ಆ ಸಂಸ್ಥೆಯಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಧ್ಯಾನದ ವಿಶೇಷತೆಯನ್ನು ಕುರಿತು ತಮ್ಮ ಮುಂದೆ ನಾನಿವತ್ತು ಕೆಲವು ವಿಚಾರಗಳನ್ನ ಹೇಳಿದ್ದೇನೆ. ಅದಕ್ಕೆ ಪೂರ್ವದಲ್ಲಿ ಒಂದಷ್ಟು ಈ ಕಂಪ್ಲಿಯ ಕುರಿತು, ಈ ನಾಡನ ಕುರಿತು, ಈ ಮಣ್ಣಿನ ಕುರಿತು ಒಂದಷ್ಟು ಕೆಲವು ಸಿಹಿಯಾದ ವಿಚಾರಗಳನ್ನ ನಿಮ್ಮ ಕಿವಿಯಲ್ಲಿ ಇಡಬೇಕು ಅಂತೇಳಿ ನನ್ನ ಮನದಾಶಯ. ಅದಕ್ಕಾಗಿ ನೀನೇ ಮಾನವ ಜೀವನದ ನಿಜವಾದ ಗುರಿ, ನಾವು ಇನ್ನು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀವೇ ನಮ್ಮನ್ನು ಆ ಹಂತಕ್ಕೆ ತರುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಓ ನಾಥ, ಓ ನಾಥ. ಮುಮ್ಮಡಿ ಸಿಂಗನಾಯಕನ ವರಪುತ್ರ, ತುಂಪಿಲಿರಾಯನ ಕರ್ಮಭೂಮಿ, ವರ ತುಂಗಭದ್ರಾ ಸಿರಿಯಲಿಂ ಕಮ್ಮಿತ್ತ ಪುಣ್ಯಭೂಮಿ, ಕುಮಾರ ರಾಮನಂತರ ಗಂಡುಗಳಿಗೆ ಜನ್ಮ ನೀಡಿದ ಕಂಪಿನ ನಾಡು ಕಂಪ್ಲಿಯ ಹೇಗಳಿಗೆ ಸಾಮಾನ್ಯವೇ ಸಾಮಾನ್ಯವೇ. ಪ್ರಖ್ಯಾತ ವಿಜಯನಗರ ಸಾಮ್ರಾಜ್ಯಕ್ಕೆ ಬುನಾದಿ ಇತ್ತು. ಬಳ್ಳಾರಿಯ ಪಾಳೆಯಗಾರರು ನಿರ್ಮಿಸಿದ ಕೋಟೆಯು ಹೃದಯ ಭಾಗದೊಳ್ ಕಂಗೊಳಿಪ ಸೋಮೇಶ್ವರ ದೇವಾಲಯದಿ ಕಬ್ಬು ಬೆಲ್ಲನಿಗೆ ಕೆತ್ತನೆಗೆ ಹೆಸರಾಂತ ಹಳೆಯ ಪಂಚಾಯಿತಿ ಕಂಪ್ಲಿಯ ಇತಿಹಾಸ ಕನ್ನಡ ನಾಡಿನೊಳು ಶ್ರೇಷ್ಠಮಲ್ತೆ ಶ್ರೇಷ್ಠಮಲ್ತೆ. ಜೀವನಾನುಭವವೆಂಬ ರಸಪಾಕದೊಳು ಮಿಂದೆದ್ದು, ಜೀವನಾನುಭವವೆಂಬ ರಸಪಾಕದೊಳು ಮಿಂದೆದ್ದು, ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆಯನ್ನು ಕರ್ತವ್ಯದಲ್ಲಿ ಮೆರೆದು, ಕೌಟುಂಬಿಕ ಯಜ್ಞದಿ ಸರ್ವರೊಳು ಪ್ರೇಮದಿಂಬೆರೆದು, ಸಮಾಜಕ್ಕೆ ಮಾದರಿಯಾಗಿರುವ ನಿವೃತ್ತ ನೌಕರ ಮುತ್ಸುದಿಗಳಿಗ ಹೊಂದಿಪೆಂ. ವಿಜಯನಗರದಂತಹ ಮಹಾ ಸಾಮ್ರಾಜ್ಯಕ್ಕೆ ಬುನಾದಿಯನ್ನ ಕೊಟ್ಟಂತಹ ನಾಡು ನೆಲ ಈ ಕಂಪ್ಲಿ. ಕಂಪ್ಲಿಯ ಗಂಡುಗಲಿ ರಾಮ ಅಂತ ಹೇಳಿದ್ರೆ ಇಡೀ ಸಾಹಿತ್ಯದಲ್ಲಿ ಮೈನವಿರೇಳುವಂತಹ ಒಂದು ಪಾತ್ರ. ಒಬ್ಬ ರಾಜ ದೇವರಾಗಿ ಮೆರಿತಾ ಇದ್ದಾನೆ ಅಂತ ಹೇಳಿದ್ರೆ, ಪೂಜಿಸಲ್ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಕುಮಾರರಾಮ ಗಂಡುಗಲಿ ಮಾತ್ರ. ಅಂತಹ ನಾಡಿನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತದ ವಂದನೆಗಳನ್ನು. ಈ ಕಂಪ್ಲಿಯ ನೆಲದ ಮಹಾದೈವ ಸೋಮೇಶ್ವರನ ಪಾದಗಳಲ್ಲಿ ವಂದಿಸ್ತಾ, ಹತ್ತಿರದಲ್ಲೇ ಇರುವಂತಹ ಮಲ್ಲಿಕಾರ್ಜುನನ ಆ ಪಾದಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ವೃದ್ಧಾಪ್ಯಂ ಅದ್ಭುತಾನುಭವ ಅಮೃತ ಆಗರ
ಅರ್ಥ ಮಾತು. ನಿಜವಾಗಲೂ ಇಲ್ಲಿರ್ತಕ್ಕಂಥವರೆಲ್ಲರೂ ಸಹ ಅನುಭವದ ಅಮೃತದ ಮಹಾಸಾಗರ. ಯಾವ ಮನೆಗಳಲ್ಲಿ ಈ ಮಹಾ ವೃದ್ಧರು ಅಂತ ಹೇಳಿದ್ರೆ ಕೇವಲ ವಯಸ್ಸಾದವರು ಅಂತ ಮಾತ್ರ ಅಲ್ಲ, ಅವರಲ್ಲಿ ಅನುಭವದ ಗಾಢತೆ ಇದೆ. ಜೀವನದ ನೋವು ನಲಿವುಗಳನ್ನ, ಸುಖ ದುಃಖಗಳನ್ನ, ಎಲ್ಲ ಆಯಾಮವನ್ನ ಕಂಡುಂಡಂತಹ, ಸತ್ಯವನ್ನ ಅರಿತಂತಹ ಮಹಾಮನಸ್ಸಿಗಳು. ಅಂಥವರು ಮನೆಯಲ್ಲಿ ಇರೋದೇ ಒಂದು ಮಹಾಭಾಗ್ಯ. ಅವ್ರು ಸುಮ್ಮನೆ ಮನೆಯೊಳಗಡೆ ಓಡಾಡ್ಕೊಂಡಿರೋದೇ ಒಂದು ಭಾಗ್ಯ. ಅವರು ಸುಮ್ಮನೆ ಇರೋದಿಲ್ಲ, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಮಗ ಏನ್ ಮಾಡ್ತಾನೆ, ಮಗಳು ಏನ್ ಮಾಡ್ತಾಳೆ, ಹೆಂಡತಿ ಏನ್ ಮಾಡ್ತಾರೆ, ಮೊಮ್ಮಕ್ಕಳು ಏನ್ ಮಾಡ್ತಾ ಇದ್ದಾವೆ, ಮೊಮ್ಮಕ್ಕಳಿಗೆ ಎಂತಹ ಶಿಕ್ಷಣವನ್ನ, ಎಂತಹ ನೀತಿಯನ್ನ ಕೊಡ್ಬೇಕು ಅಂತ ಹೇಳಿ ಕ್ಷಣಕ್ಕೂ ಆ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಎಚ್ಚರಗೊಳಿಸ್ತಕ್ಕಂಥ. ಆ ಎಚ್ಚರಗೊಳಿಸೋದಿದೆಯಲ್ಲ, ಇದು ದೊಡ್ಡ ಕಾರ್ಯ. ನಮ್ಮ ಸನಾತನ ಪರಂಪರೆಯ ಸೊಗಡನ್ನ ಉಳಿಸ್ಕೊಂಡು ಹೋಗ್ಬೇಕು, ಅದರ ಅನುಭವನ ಕೊಡ್ಬೇಕು ಅಂತಂದ್ರೆ ಇಂಥವರಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆಯವರಿಂದ ಕೊಡೋಕ್ಕಾಗೋದಿಲ್ಲ. ಅವರ ಇಡೀ ಜೀವನ ಹೇಗಿದೆ ಅಂತ ಹೇಳಿದ್ರೆ, ಬೆಂಕಿಯ ಕುಲುಮೆಯಲ್ಲಿ ಕಾದಂತಹ ಚಿನ್ನ ಹೇಗೆ ಅಪರಂಜಿಯಾಗಿ ಹೊರ ಹೊಂದದೋ ಹಾಗೆ ಅಪರಂಜಿ ಸ್ವರೂಪ ಜೀವನದ ಎಲ್ಲಾ ಅನುಭವಗಳನ್ನು ಪಡ್ಕೊಂಡಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ, ಮನುಷ್ಯ ಕುಲ ಜನನದ ಲಾಭವಾಗುವುದು. ನಾವೆಲ್ಲ ಮನುಷ್ಯರಾಗ್ಬಿಟ್ಟು ಬಂದಿದ್ದೀವಲ್ಲ, ಏನಕ್ಕಾಗ್ಬಿಟ್ಟು ಬಂದಿದ್ದೀವಿ, ಇದರ ಲಾಭ ಏನು? ಅವರೇ ಉತ್ತರದಲ್ಲಿ ಹೇಳ್ತಾರೆ, ಆನಾರೆಂದು ತಿಳಿಯುವುದು. ನಾನು ಯಾರು ಅಂತ ತಿಳ್ಕೊಳ್ಳೋದು. ಆನಾರ್ ಪ್ರತಿ ಕ್ಷಣದಲ್ಲಿಯೂ ನಾನು 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 ಅಂತ ಹೇಳ್ಕೊತಾ ಇದೆಯಲ್ಲ, ಈ ನಾನು ಏನು, ಅದರ ಸ್ವರೂಪ ಏನು? ನಾನು ಅನ್ನೋದು ಅಹಮಿಕೆಯೇ, ನಾನು ಅನ್ನೋದು ಆತ್ಮವೇ. ಅದನ್ನ ಅರ್ಥ ಮಾಡಿಕೊಂಡ್ರೆ, ಆ ನಾನು ಅನ್ನೋದನ್ನ ತಿಳ್ಕೊಂಡ್ರೆ ಅವನಿಗೆ ಏನನ್ನೂ ಓದಬೇಕಾಗಿಲ್ಲ, ವೇದ ಓದಬೇಕಾಗಿಲ್ಲ, ಉಪನಿಷತ್ತುಗಳನ್ನ ಓದಬೇಕಾಗಿಲ್ಲ, 18 ಪುರಾಣಗಳನ್ನು ಓದಬೇಕಾಗಿಲ್ಲ, ಭಗವದ್ಗೀತೆಯನ್ನ ಓದಬೇಕಾಗಿಲ್ಲ. ಅವನಿಗೆ ನಾನು ಅನ್ನೋದು ಗೊತ್ತಾಗ್ಬಿಡ್ತದೆ. ಆಗ ಇನ್ನೊಬ್ಬರನ್ನ ನೋಡುವಾಗಲೂ ಸಹ ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಯಾವುದೇ ಭಿನ್ನ ಭೇದ ಇರೋದಿಲ್ಲ. ನಾನು ಅವನು ಇಬ್ರು ಒಂದೇ. ನಾನು ನೀನು ಅನ್ನೋದು ಎಲ್ಲಿವರೆಗಿರ್ತದೋ ಅಲ್ಲಿವರೆಗೆ ಅದರ ಮಧ್ಯೆ ಏನೋ ಒಂದು ಅಜ್ಞಾನ ಇರ್ತದೆ. ನಾನು ನೀನು ಒಂದೇ ಅನ್ನುವಂತ ಹೇಳುವಾಗ ಯಾವುದೇ ಜ್ಞಾನ ಇರೋದು, ಯಾವುದೇ ಅಜ್ಞಾನವಿರೋದಿಲ್ಲ, ಅಲ್ಲಿ ಅದ್ವೈತ ನೆಲೆಸಿರ್ತದೆ. ಆ ನೋಟ ಎಷ್ಟು ಚೆನ್ನಾಗಿರ್ತದೆ, ಆ ಮಾತು ಎಷ್ಟು ಚೆನ್ನಾಗಿರ್ತದೆ, ಆಲೋಚನೆಗಳು ಎಷ್ಟು ಚೆನ್ನಾಗಿರ್ತವೆ. ಅದು ಪ್ರಸ್ತುತ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ತತ್ವ, ಭಾರತಕ್ಕೆ ಬೇಕಾಗಿರ್ತಕ್ಕಂಥ ತತ್ವ. ಅದನ್ನ ನಮ್ಮ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಎಲ್ಲಿಂದ ಬಂದವನೇ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಪಯಣ ಎಂಬರಿಗೂ ಇಲ್ಲ, ಎಲ್ಲಿಗೆ ಹೋಗಿ ಬಗೆವೆಂದು ತಿಳಿಯದಲೆ ಸುಮ್ಮನೆ ಸಾಗಿದೆವು ಗೋಡು ಬಸವ. ಎಲ್ಲಿ ಬಂದ್ವಿ ಗೊತ್ತಿಲ್ಲ, ನಾವ್ಯಾರು ಎಲ್ಲಿ ಬಂದ್ವಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಮತ್ತೆ ಈ ದೇಹ ಬಿಟ್ಟು ಮತ್ತೆ ಹೋಗ್ತೀವಲ್ಲ, ಎಲ್ಲಿ ಹೋಗ್ತೀವಿ, ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಬಂದ ದಿನದಿಂದ ಹೋಗುವ ದಿನದ ನಡುವೆ ಇರುವಂತಹ ಸಂತೆ ವ್ಯಾಪಾರ ಇದೆಯಲ್ಲ, ಅದನ್ನು ನಾವು ಮಾಡ್ತೇವೆ. ಆ ಸಂತೆಯ ವ್ಯಾಪಾರ ಸತ್ಯ ಶುದ್ಧವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಎಲ್ಲರಿಂದ ಅದು ಮೆಚ್ಚುಗೆಯನ್ನು ಪಡ್ಕೊಂಡಂತದ್ದಾಗಿರಬೇಕು. ಅಂತಹ ಬದುಕನ್ನ, ಶ್ರೇಷ್ಠ ಬದುಕನ್ನ ನಾವು ಅನುಭವಿಸಬೇಕು. ಅದು ಅನುಭವಿಸೋದು ಹೇಗೆ, ಆ ಅನುಭವ ಪಡ್ಕೊಳ್ಳೋದು ಹೇಗೆ, ನಿತ್ಯ ಸುಖಿಯಾಗೋದು ಹೇಗೆ, ಈ ಎಲ್ಲ ಜಂಜಾಟಗಳಿಂದ ಹೊರಬಂದು ಆನಂದದ ಮಹಾಸಾಗರದಲ್ಲಿ ನಿಲ್ಲೋದು ಹೇಗೆ, ಅದಕ್ಕೆ ನಮ್ಮ ಎಲ್ಲ ಹಿಂದಿನ ಋಷಿ ಮುನಿಗಳು, ನಮ್ಮ ಎಲ್ಲ ಹಿಂದಿನ ಮಹಾಸ್ವಾಮಿಗಳು ಕೂಡ ಅದಕ್ಕೆ ಒಂದೊಂದು ಮಾರ್ಗವನ್ನು ತೋರಿಸಿದ್ದಾರೆ. ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸಂಪತ್ತು ಸವಲತ್ತು
ಎಡುತ್ತಿರಲಿ. ಸಂಪತ್ತು ಸವಲತ್ತುಗಳು ನಮ್ಮ ಕಾಲು ಎಡುತ್ತಾ ಇರ್ಬೇಕು, ಎಲ್ಲೆಲ್ಲೂ ಎಡುತ್ತಾ ಇರ್ಬೇಕು. ಸಂಪತ್ತು ಮನೆ ತುಂಬ ತುಂಬಿರ್ಬೇಕು. ಅದು ಧನ ಸಂಪತ್ತಾಗಿರ್ಬೋದು, ಧಾನ್ಯ ಸಂಪತ್ತಾಗಿರ್ಬೋದು, ಕೊನೆಗೆ ಆರೋಗ್ಯ ಸಂಪತ್ತಾದ್ರೂ ಆಗಿರ್ಬೋದು. ಏನಾದ್ರೂ ಆಗಿರಿ, ಸಂಪತ್ತು ಸವಲತ್ತು ಕಾಲು ಎಡಗುತ್ತಿರಲಿ. ಪೆಟ್ಟಿಗೆಯು ತುಂಬಿರಲಿ ಕೋಟಿ ಕೋಟಿ ದರ. ಪೆಟ್ಟಿಗೆ ತುಂಬಾ ಹಣ ತುಂಬಿ ತುಂಬಿ ತುಳುಕ್ತಾ ಇರಲಿ, ಆದರೆ ಮನಶಾಂತಿ ಇಲ್ಲದಿರೆ, ಮನಶಾಂತಿ ಇಲ್ಲದಿರೆ ಏನಿದ್ದರೇನಯ್ಯ ಚಿಂತೆ ಎದೆ ಸುಡುಗಾಡು. ಎಷ್ಟು ಸಂಪತ್ತಿದ್ರೇನು, ಎಷ್ಟು ಸವಲತ್ತಿದ್ರೇನು, ಪೆಟ್ಟಿ ತುಂಬ ಹಣ ತುಂಬಿದ್ರೇನು, ಮನಶಾಂತಿ ಇಲ್ಲದೆ ಮೇಲೆ, ನಿರಾಳ ನಿಶ್ಚಿಂತತೆ ಇಲ್ಲದ ಮೇಲೆ ಆ ಎದೆ ಸುಡುಗಾಡಾಗಿರುತ್ತದೆ. ಅದು ಸುಡುಗಾಡು, ಅದೇನು ಅಲ್ಲ. ಅದನ್ನು ಕಟ್ಕೊಂಡು ಏನ್ ಮಾಡ್ತೀವಿ? ಇಂತಹ ಚಿಂತೆಯ ಸಾಗರದಲ್ಲಿ ಅನೇಕ ಸಂಸಾರಗಳು, ಅನೇಕ ಜೀವಗಳು ಒದ್ದಾಡ್ತಾ ಇವೆ. ಏನಪ್ಪ ಈ ಚಿಂತೆ, ಏನು ಈ ದುಃಖ? ಹುಟ್ಟಿದಾಗಿಂದ ಸಾಯ ತನಕ ಬರೀ ದುಃಖದಲ್ಲೇ ಸಾಯಬೇಕೆ ನಾನು ಅನ್ನುವಂಥ ಚಿಂತೆ ಬೇರಿಂದ ಬೇರೆ ಮೇಲ್ಮೇಲೆ ಕಾಡ್ತಾ ಇರ್ತದೆ. ಅದಕ್ಕೂ ದೊಡ್ಡವರು ಹೇಳಿದ್ದಾರೆ, ಚಿಂತಿಸದಿರು ದುಃಖದೆಡೆಯವಳು ನೀನಿಂತ ಬಳಿಕ ಎಲೆ ಜೀವನೆ. ಚಿಂತಿಸದಿರು ದುಃಖದೆಡೆಯವಳು ನೀನಿಂತ ಬಳಿಕ ಎಲೆ ಜೀವನೆ. ನಿಜಕೊಂಡ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅವುದೆಂದರೆ ಪಿರಿದು ಸಾಹಸಿಗಳೆನಿಪ ನಳ, ನಕುಶ, ಬಲಿ, ಮಾಲಿ, ಕರ್ಣ, ಕೌರವ ಇವರಿಂದೇಕೆ ಇವರು. ಇದರರಿತು ಚಿಂತಿಸದಿರು ದುಃಖದೆಡೆಯವಳು ನೀನಿಂತ ಬಳಿಕ ಎಲೆ ಜೀವನೆ. ಎಂತೆಂತ ಮಹಾತ್ಮರು ಎಂತೆಂತಹ ನೋವನ್ನು ಅನುಭವಿಸಿದ್ದಾರೆ. ಆ ನೋವಿನ ಮುಂದೆ ನಾವು ಯಕಶ್ಚಿತ್ ಅನುಭವಿಸುವಂತ ಈ ದುಃಖ ನೋವುಗಳು ಏನೇನೂ ಅಲ್ಲ. ಆದ್ರಿಂದ ಬರಲುಳ್ಳ ದುಃಖವನ್ನ ಅನುಭವಿಸಬೇಕು. ಹಾಗೆ ಅನುಭವಿಸಬೇಕು ಅಂತ ಹೇಳಿದ್ರೆ ಅಂತರಂಗದಲ್ಲಿ ಗಟ್ಟಿತನ ಇರಬೇಕು, ದೃಢತೆ ಇರಬೇಕು, ಆ ಧೈರ್ಯ ಇರಬೇಕು. ಆ ಧೈರ್ಯವನ್ನು ತಂದುಕೊಡುವಂಥದ್ದು ಯಾವುದು? ಆ ಧೈರ್ಯವನ್ನು ತಂದುಕೊಡುವಂಥದ್ದು ಯಾವುದು? ಈ ಜಗತ್ತನ್ನು ನೋಡ್ರಿ ಬಂಧುಗಳೇ, ನಾವು ನೀವು ಕೆಲಸಕ್ಕೆ ಸೇರಿದಾಗ ಇಷ್ಟಲ್ಲ, ಹಾಗಿಲ್ಲ. ಆಗ ಬರೋ ಸಂಬಳ ಕಡಿಮೆ ಆದ್ರೂ ನಮ್ಮ ಜೀವನ ಎಂತಹ ಸಂತೃಪ್ತ ಸಂಪದ್ಭರಿತವಾಗಿದೆ. ಇವತ್ತು ಒತ್ತಡಗಳಲ್ಲಿ ಬದುಕಬೇಕಾಗಿದೆ, ಒತ್ತಡಗಳಲ್ಲಿ ಬದುಕಬೇಕಾಗಿದೆ. ನಮ್ಮ ಜೀವನ ಹಾಗಿತ್ತು, ನಮ್ಮ ಮಕ್ಕಳ ಜೀವನವೂ ಚೆನ್ನಾಗಿತ್ತು. ನಮ್ಮ ಮೊಮ್ಮಕ್ಕಳ ಜೀವನ ನೋಡಿದಾಗ ಅಯ್ಯೋ ಅಂತ ಅನ್ಸುತ್ತೆ. ಎಲ್ಲರಿಗೂ ಮೊಬೈಲ್ಗಳು, ಬೆಳಗಾದ್ರೆ ಸುಮ್ಮನೆ ತೊಳ್ತಾ ಸುಮ್ಮನೆ ಕುಂತಿರ್ತವೆ. ಅದು ಬಿಟ್ರೆ ಏನಿಲ್ಲ. ಮನೆಯಲ್ಲಿ ಹಿರಿಯರು ಅನ್ನಿಸ್ಕೊಂಡವರು ಕೂಡ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋರು ತೊಳ್ತಾ ಇರ್ತಾರೆ. ಅದನ್ನ ನೋಡಿ ಸಣ್ಣ ಮಕ್ಕಳು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇವತ್ತು ಯಾರ ಬಳಿಯಲ್ಲಿ ಓದ್ಬೇಕು ಅನ್ನುವಂತ ಮನಸ್ಥಿತಿನೇ ಇಲ್ಲ. ಮೇಷ್ಟ್ರುಗಳು ಬಾಯಿ ಬಿಡ್ಕೋತಾ ಇದ್ದಾರೆ, ಅಯ್ಯೋ ಓದ್ತಾ ಇಲ್ವಲ್ಲ. ಅಧಿಕಾರಿಗಳು ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಏನು ಉಪಾಯ ಇದೆ? ಏನು ಉಪಾಯ ಇದೆ? ಇದೇ ಉಪಾಯ. ನಾವೆಲ್ಲರೂ ಜಾಣರಾಗಬೇಕು. ಏನಾಗ್ಬೇಕು? ಜಾಣರಾಗಬೇಕು. ಆ ಜಾಣತನವನ್ನು ತಂದುಕೊಡೋದೇನು? ಜಾಣನು ಲೌಕಿಕ ಪಾರಮಾರ್ಥವೆರಡನು ಕೂಡಿ ನಡೆಸತಿಗ ನಿಂತು ಅಂತ ಹೇಳ್ತಾನೆ. ಜಾಣತನ ಯಾರಲ್ಲಿದೆಯೋ ಆ ಜಾಣನಾದವನು ಲೌಕಿಕವನ್ನು ಪಾರಮಾರ್ಥವನ್ನು ಎರಡನ್ನು ಒಂದು ಹಕ್ಕಿಯ ರೆಕ್ಕೆ ಇದ್ದ ಹಾಗೆ ಅಥವಾ ಒಂದು ಬಂಡಿ ಎರಡು ಚಕ್ರಗಳಿದ್ದ ಹಾಗೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗುವಂತ ಶಕ್ತಿ ಬರುತ್ತದೆ. ಅದು ಯಾರಿಗೆ ಅಂತ ಹೇಳಿದ್ರೆ ಆಧ್ಯಾತ್ಮದ ಕಡೆಗೆ ಒಲವನ್ನ ಬೆಳೆಸಿಕೊಂಡಿರುತ್ತದೆ. ಅಧ್ಯಾತ್ಮದ ಕಡೆಗೆ ಜೀವನದಲ್ಲಿ ನಿರಂತರ ಆನಂದವನ್ನ ಕಾಣಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಎಷ್ಟೇ ದುಃಖ ಇದ್ರೂ ಆನಂದವನ್ನ ಅನುಭವಿಸಬೇಕು ಅನ್ನುವಂಥದ್ದಿದ್ರೆ ಅಂಥವರು ಅಧ್ಯಾತ್ಮದ ಮಾರ್ಗವನ್ನ ಹಿಡಿಬೇಕು. ಅಧ್ಯಾತ್ಮದ ಮಾರ್ಗ ಹಿಡಿಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಹೋಗಿ ಅಂತಲ್ಲ. ಬೇರೆ ಬೇರೆ ಮಾರ್ಗಗಳು ಬೇರೆ ಬೇರೆ ರೀತಿ ಹೇಳ್ತಾ ಹೋಗ್ತವೆ. ನಮ್ಮಲ್ಲಿ ಹಲವಾರು ಮಾರ್ಗಗಳಿದೆ. ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ. ಇನ್ನೂ ಬೇರೆ ಬೇರೆ ಮಾರ್ಗಗಳನ್ನು ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ.
ಇಟ್ಟಿದ್ದಾರೆ. ನೋಡೋ, ಈ ಬಸ್ ಹತ್ಕೊಳ್ಳೋ, ನೀನ್ ಪ್ರಯಾಣ ಚೆನ್ನಾಗಿ ಆಗ್ತದ, ಈ ಟ್ರೈನ್ ಹತ್ಕೊಳ್ಳೋ, ನೀನ್ ಊರು ತಲುಪ್ಕೊಳ್ತೀಯ, ಇನ್ನೂ ಬೇಡ ಅಂತ ಹೇಳಿ ನೀ ವಿಮಾನ ಹತ್ಕೋ, ಆಗ ಆರಾಮಾಗಿ ಹೋಗಿ ನಿನ್ನ ಊರಲ್ಲಿ ಇಳ್ಕೊಳ್ತೀಯ ಅಂತೇಳಿ ಬೇರೆ 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 ಮಾರ್ಗಗಳನ್ನ ನಮ್ಗೆ ತೋರಿಸಿದ್ದಾರೆ. ನಾವೆಲ್ಲರೂ ಡ್ರೈ ಫ್ರೂಟ್ಸ್ ಬಂದ್ರೆ, ನಾವೆಲ್ಲರೂ ಫ್ರೆಶ್ ಫ್ರೂಟ್ ಅಲ್ಲ, ಫ್ರೆಶ್ ಫ್ರೂಟ್ ಒಂದು ವಾರದಲ್ಲಿ ಕೊಳ್ತೋಗ್ತದೆ. ನಾವೆಲ್ಲ ಯಾರು ಹೇಳಿ? ಡ್ರೈ ಫ್ರೂಟ್ಸ್. ತಿಂಗಳ ಅನ್ಗಟ್ಲೆ ಮನೇಲಿ ಇಟ್ಕೊಂಡು ಇರ್ತಕ್ಕಂಥ ಡ್ರೈ ಫ್ರೂಟ್ಸ್ ನಾವು ವಯಸ್ಸಾದಂತವ್ರುಗಳು. ನಾವು ಆಧ್ಯಾತ್ಮವನ್ನ ಮೈಗೂಡಿಸ್ಕೊಂಡದ್ದಾದ್ರೆ, ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸ್ತಾ ಹೋದ್ರೆ, ಕೊನೆಯ ಜೀವನ ಇದೆಯಲ್ಲ, ಕೊನೆಯ ಕಾಲಘಟ್ಟ ಇದೆಯಲ್ಲ, ಅದನ್ನ ಅತ್ಯಂತ ಸಂತೃಪ್ತವಾಗಿ ಮಾಡಬಹುದು. ಅದಕ್ಕೆ ಸುಲಭವಾದ ವಿಧಾನ ಒಂದೇ, ಆಧ್ಯಾತ್ಮದತ್ತ ಒಲವನ್ನ ಬೆಳೆಸಿಕೊಳ್ಳುವುದು. ಅಂತ ಅಧ್ಯಾತ್ಮದತ್ತ ಒಲವನ್ನು ಬೆಳೆಸಿಕೊಳ್ಳುವುದರಲ್ಲಿ ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಒಂದು ಹಾರ್ಟ್ಫುಲ್ನೆಸ್. ಎಲ್ಲರಲ್ಲೂ ಹೃದಯ ಇದೆ, ಯಾರಲ್ಲಿ ಹೃದಯ ಇಲ್ಲ. ಭಗವಂತ ನೆಲೆಸಿರುವಂತಹ ಆತ್ಮ ನೆಲೆಗೊಳ್ಳುವಂತಹ ತಾಣ ಆ ಹೃದಯ. ಹೃದಯ ಸ್ವಚ್ಛ, ಪರಿಶುದ್ಧ. ಯಾಕೆಂತ ಹೇಳಿದ್ರೆ, ನಾನು ಬದುಕಿರ್ಬೇಕು ಅಂತ ಹೇಳಿದ್ರೆ ರಕ್ತ ಚಲನೆ ಆಗ್ಬೇಕು. ಆ ರಕ್ತ ಚಲನೆ ಉತ್ಪತ್ತಿ ಎಲ್ಲಿಂದ ಅಂತ ಹೇಳಿದ್ರೆ ಹೃದಯದಿಂದ. ಆ ಹೃದಯದಲ್ಲಿ ಉಂಟಾದಂತಹ ರಕ್ತ ದೇಹದ ಎಲ್ಲ ಕಣಕಣಗಳಲ್ಲಿಯೂ ಸಂಚಾರ ಮಾಡೋದ್ರ ಮೂಲಕ ಆ ಹೃದಯದಿಂದ ಬಂದಂತಹ ಶುದ್ಧತೆ ಇಡೀ ದೇಹದ ಪೂರ್ಣ ವ್ಯಾಪ್ತಗೊಳಿಸಿ ಇಡೀ ದೇಹವನ್ನೇ ಅಮೃತಮಯವನ್ನಾಗಿ ಮಾಡುತ್ತದೆ. ಅಂತ ಹೃದಯದಿಂದ ಬರುವಂತಹ ಒಂದೊಂದು ಶಬ್ದಗಳು, ಒಂದೊಂದು ಭಾವಗಳು ಕೂಡ ಮಂತ್ರ ಸಮಾನವಾಗಿರ್ತದೆ. ಅಂತಹದ್ದನ್ನ ಹಾರ್ಟ್ಫುಲ್ನೆಸ್ ಕೊಡುತ್ತದೆ. 1873ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದ ಫತೇಗಢ ಅನ್ನುವಂತಹ ಒಂದು ಕುಗ್ರಾಮದಲ್ಲಿ ರಾಮಚಂದ್ರ ಅನ್ನುವಂತ ಒಬ್ಬ ಮಹಾತ್ಮ ಜನಿಸ್ತಾರೆ. ರಾಮಚಂದ್ರ ಮಿಷನ್ ಅನ್ನುವಂತ ಇನ್ನೊಂದು ಹೆಸರು ಹಾರ್ಟ್ಫುಲ್ನೆಸ್ ಇದೆ. ಆ ರಾಮಚಂದ್ರ ಮಹಾರಾಜ್, ಆ ಮಹಾಸಂತ 73 ತಲೆಗಳ ಹಿಂದೆ ಇದ್ದಂತ, ದಶರಥನಿಗಿಂತಲೂ ಹಿಂದೆ ಇದ್ದಂತಹ ರಾಜಯೋಗದಲ್ಲಿದ್ದಂತಹ ಪ್ರಾಣಾಹುತಿ ಶಕ್ತಿ ಎನ್ನುವಂತಹ ಒಂದು ವಿಶೇಷ ಶಕ್ತಿಯನ್ನ ಅವರು ಅನ್ವೇಷಣೆ ಮಾಡಿ ಎಲ್ಲಾ ಕಡೆಗೂ ಪ್ರಾಣಾಹುತಿ ಶಕ್ತಿಯನ್ನ ಕೊಡುತ್ತಾರೆ. ನಮ್ಮೆಲ್ಲರಲ್ಲಿ ಚೈತನ್ಯ ಇದೆ, ನಮ್ಮೆಲ್ಲರಲ್ಲಿ ಹೊಸ ಹೊಸ ಜ್ಞಾನಗಳು ಉಂಟಾಗ್ತಾ ಇರ್ತದೆ, ನಮ್ಮೆಲ್ಲರಲ್ಲಿ ನವಚೈತನ್ಯ ಬರ್ತದೆ, ನಮ್ಮ ಮಾತು ಸುಂದರವಾಗಿರ್ತದೆ, ನಮ್ಮ ಕಾಯಕ ಸುಂದರವಾಗಿರ್ತದೆ, ನಾವೆಲ್ಲ ಕಡೆ ತುಂಬಾ ಚೆನ್ನಾಗಿರ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಆಧಾರ ಯಾವುದು ಅಂತ ಹೇಳಿದ್ರೆ ಈ ಪ್ರಾಣಾಹುತಿ ಶಕ್ತಿ. ಕಳ್ಳಲ್ಲೂ ಇದೆ, ಸುಳ್ಳಲ್ಲೂ ಇದೆ, ಮೋಸ್ಕಾರಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಒಬ್ಬ ಕಳ್ಳ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ದೊಡ್ಡ ಕಳ್ಳ ಆಗ್ಬೋದು, ಅದೇ ಸಮಾಜ ಖಂಡಿತ ಅನ್ನಿಸ್ಕೊಳ್ತದೆ. ಆದ್ರೆ ಒಬ್ಬ ಸಾತ್ವಿಕ ವ್ಯಕ್ತಿ ಆ ಪ್ರಾಣಾಹುತಿ ಶಕ್ತಿಯನ್ನ ಬಳಸ್ಕೊಂಡ್ರೆ ಈ ಸಮಾಜಕ್ಕೆ ಒಬ್ಬ ಸಂಜೀವಿನಿಯಾಗಿ ರೂಪುಗೊಳ್ಳಬಹುದು, ಬದುಕು ಹಸನ ಆಗ್ತದೆ. ಆ ನಂತರ ರಾಮಚಂದ್ರ ಮಹಾರಾಜ ಅವರ ನಂತರ ಅವರ ಶಿಷ್ಯರಾದಂತಹ ಮಹಾ ಭಕ್ತ ಶ್ರೇಷ್ಠರಾದಂತಹ ಜ್ಞಾನಿಯಾದಂತಹ ಅದೇ ಹೆಸರಿನ ರಾಮಚಂದ್ರ ಶಹಜಹಾನ್ಪುರ್ ಅವರು ಅಧ್ಯಕ್ಷರಾಗ್ತಾರೆ. ಅವರ ಕಾಲದಲ್ಲಿ ರಾಮಚಂದ್ರ ಮಿಷನ್ ಉತ್ಪತ್ತಿ ಆಗ್ತದೆ. ಅದಾದ ನಂತರ ಪಾರ್ಥಸಾರಥಿ ರಾಜಗೋಪಾಲಾಚಾರಿ ಅನ್ನೋರು ಹಾಕ್ತಾರೆ. ಈಗ ಲೈವ್ ಈಗಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮ ಮಾಸ್ಟರ್ ದಾಜಿ ಕಮಲೇಶ್ ಜಿ ಪಟೇಲ್ ಅಂತ ದಾಜಿ ಅನ್ನೋರು ಇವತ್ತು ಈ 160 ರಾಷ್ಟ್ರಗಳಲ್ಲಿ ಈ ಹಾರ್ಟ್ಫುಲ್ನೆಸ್ ಇದೆ. 160 ರಾಷ್ಟ್ರಗಳಲ್ಲಿ ಹಾರ್ಟ್ಫುಲ್ನೆಸ್ ಇದೆ. ಹಾರ್ಟ್ಫುಲ್ನೆಸ್ ನಡ್ಕೋತ ಹೋಗ್ತಾ ಇದೆ. ಇದರಲ್ಲಿ ಆಧಾರ ಸ್ತಂಭಗಳು 4 ಇವೆ. ಒಂದು ಧ್ಯಾನ, ಇನ್ನೊಂದು ಶುದ್ಧೀಕರಣ, ಇನ್ನೊಂದು ನಿರಂತರ ಸ್ಮರಣೆ, ಇನ್ನೊಂದು ಪ್ರಾರ್ಥನೆ. ಈ 4 ಪ್ರತಿನಿತ್ಯ ಅವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ, ಅನುಸಂಧಾನ ಮಾಡಿಕೊಳ್ಳೋದ್ರ ಮೂಲಕ
ಮಾಡುವಾಗ ಅವರ ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ತಕ್ಕಂಥ ಹಲವಾರು ವಿಚಾರಗಳನ್ನು ಬದುಕಿಗೆ ಪೂರಕವಾದಂಥದ್ದು. ಒಬ್ಬೊಬ್ಬ ಅವರನ್ನ ಯಾರು ಇದನ್ನ ಅಭ್ಯಾಸ ಮಾಡ್ತಾರೋ ಅವ್ರನ್ನ ಅಭ್ಯಾಸಿಗಳು ಅಂತ ಕರೀತಾರೆ. ಈಗ ನೀವು ಬೇರೆ ವಿಧಾನಗಳನ್ನು ನೋಡಿದ್ದೀರಾ, ಎಲ್ಲವೂ ಶ್ರೇಷ್ಠವೇ, ಎಲ್ಲವೂ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಭಗವಂತನ ಅನಂತತೆ ಏನಿದೆ, ಆ ಕೇಂದ್ರ ಏನಿದೆ, ಆ ಮೂಲ ಏನಿದೆ, ಆ ಮೂಲದಿಂದ ನಾವು ಇಲ್ಲಿ ಬಂದ್ಬಿಟ್ಟಿದ್ದೇವೆ. ಮೂಲದಿಂದ ಬರುವಾಗ ಪರಿಶುದ್ಧವೇ ಆಗಿದ್ವಿ. ನಾವೆಲ್ಲರೂ ಹುಟ್ಟಿದಾಗ ಮಗು ಎಷ್ಟು ಪರಿಶುದ್ಧವಾಗಿರ್ತದೆ, ಅದಕ್ಕೆ ಮತ್ಸರ ಇಲ್ಲ, ಅದಕ್ಕೆ ಇನ್ನೊಬ್ರು ನೋವು ಮಾಡ್ಬೇಕು ಅನ್ನುವಂಥದ್ದಿಲ್ಲ, ಏನೊಂದಿಲ್ಲ. ಆ ಮಗುವಿನ ಮುಗ್ಧತೆ ಇದೆಯಲ್ಲ, ಅದು ದೈವತ್ವದ ಮುಗ್ಧತೆ. ಹಾಗೇ ಇದ್ವಿ ನಾವು. ಆನಂತರ ಬಂದ ಮೇಲೆ ಈ ಸಮಾಜ, ಇಲ್ಲಿನ ಚಟುವಟಿಕೆಗಳು, ಇಲ್ಲಿನ ಆಲೋಚನೆಗಳು, ಇಲ್ಲಿನ ಕ್ರಿಯೆಗಳು, ಇವೆಲ್ಲವೂ ನಮ್ಮನ್ನ ಪರಿವರ್ತನೆ ಮಾಡ್ತಾ 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 ಕೊನೆಗೆ ನೋವಿನಲ್ಲಿ ಸಿಕ್ಕಾಕೊಂಡ್ವಿ, ಜಂಜಾಟದಲ್ಲಿ ಸಿಕ್ಕಾಕೊಂಡ್ವಿ, ದುಃಖದಲ್ಲಿ ಸಿಕ್ಕಾಕೊಂಡ್ವಿ. ಮತ್ತೆ ನಮ್ಮ ಮೂಲಕ್ಕೆ ಹೋಗ್ಬೇಕು. ಆ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನಾವು ಏನೇನೆಲ್ಲ ಸಂಸ್ಕಾರಗಳನ್ನ ಪಡ್ಕೊಂಡಿದ್ದೀವಿ, ಈ ಸಮಾಜದಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀವಿ, ಅದೆಲ್ಲವನ್ನು ಒಂದೊಂದ ಬಿಡ್ತಾ ಹೋಗ್ಬೇಕು. ಒಂದು ಕಡೆ ನಿಮಗೆ ಶ್ರವಣ ಬೆಳಗೊಳದ 58 ಅಡಿ ಎತ್ತರದ ಆ ಗೊಮ್ಮಟ ಮೂರ್ತಿಯನ್ನ ನೋಡ್ಬೇಕು. ಚಾಮರಾಯನ ಕಾಲದಲ್ಲಿ ಅದನ್ನ ಕೆತ್ತನೆ ಮಾಡಿದ್ರು. ಅಲ್ಲಿ ಕೆತ್ತನೆ ಮಾಡಿದ್ದಲ್ಲ, ಅಲ್ಲಿ ವಿಶೇಷತೆ ನೋಡ್ಬೇಕು ನೀವು. ಆ ಶಿಲ್ಪಿ ಬಾಹುಬಲಿ ಮೂರ್ತಿಗೆ ಏನೆಲ್ಲ ಬೇಡವಾಗಿತ್ತೋ ಅದನ್ನ ಒಂದ್ ಕಡೆಯಿಂದ ತೆಗಿತಾ ಹೋಗಿ ಕೊನೆಗೆ ಆ ಗೋಮಟೇಶ್ವರ ನಿಂತ್ಕೊಂಡ. ನೋಡಿ, ಅಲ್ಲಿ ಕೆತ್ತಲಿಲ್ಲ ಅವನು ಶಿಲ್ಪಿ. ಏನ್ ಮಾಡ್ದ? ಆ ಗೊಮ್ಮಟೇಶ್ವರನ ವಿಗ್ರಹಕ್ಕೆ ಏನೆಲ್ಲ ಬೇಡವಾಗಿತ್ತೋ ಅದನ್ನೆಲ್ಲ ತೆಗಿತಾ ಹೋದ. ಆ ತೆಗಿತಾ ಹೋದ ಹಾಗೆ ಉಳ್ಕೊಂಡದೇನು ಅಂತ ಹೇಳಿದ್ರೆ ಸುಂದರವಾದಂತ ಗೊಮ್ಮಟ ಮೂರ್ತಿ. ಹಾಗೆ ನಮ್ಮೊಳಗೆ ಇರ್ತಕ್ಕಂಥ ಏನೆಲ್ಲ ಬೇಡವೋ, ಏನೆಲ್ಲ ಈ ಸಮಾಜಕ್ಕೆ ಘಾತಕ ಶಕ್ತಿಯಾಗಿದೆಯೋ ಅದನ್ನೆಲ್ಲ ತೆಗೆಯುವಂತ ಕೆಲಸವನ್ನ ಈ ಮಹನೀಯರು, ಈ ಪದ್ಧತಿ ಮಾಡುತ್ತೆ. ಹಾಗೆ ಮಾಡ್ತಾ ಹೋದಾಗೆ ನಾವಾಗಿ ರೂಪುಗೊಳ್ತೇವೆ. ಇಲ್ಲಿ ಇದು ಹಾರ್ಟ್ಫುಲ್ನೆಸ್ ಇದೆಯಲ್ಲ, ಇದರ ಬದುಕು ಆದರ್ಶ. ಆರ್ಟ್ಫುಲ್ನೆಸ್ ಬಂದಂತಹ ಒಬ್ಬ ಗೃಹಸ್ಥ ಅಥವಾ ಒಬ್ಬ ಅಭ್ಯಾಸಿ ಅವನು ನಿತ್ಯ ತನ್ನ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಅದನ್ನ ನೋಡ್ಕೊಳ್ಳೋಕೆ, ಅದನ್ನ ಅನುಪಾಲನೆ ಮಾಡೋದಕ್ಕೆ ಪ್ರಶಿಕ್ಷಕರು ಅಂತ ಇರ್ತಾರೆ. ಆ ಪ್ರಶಿಕ್ಷಕರು ಅದನ್ನೆಲ್ಲವನ್ನೂ ಗಮನಿಸ್ತಾ ಹೋಗ್ತಾರೆ. ಅವರ ಏರುಪೇರುಗಳನ್ನ ತಿದ್ದುತ್ತಾ ಹೋಗ್ತಾರೆ. ಹಾಗೆ ತಿದ್ದುತ್ತಾ ಹೋದಾಗ ಅವನ ಅಡೆಕೊಡೆಗಳನ್ನ ನಿವಾರಣೆ ಮಾಡ್ತಾ ಹೋಗ್ತಾರೆ. ಅಶುದ್ಧತೆಯನ್ನ ತೆಗಿತಾ ಹೋಗ್ತಾ ಇರ್ತಾರೆ. ಅಲ್ಲಿರುವಂತ ಅಭ್ಯಾಸಗಳೆಲ್ಲ ಯಾರು ಅಂತ ಹೇಳಿದ್ರೆ ಎಲ್ಲರೂ ಗೃಹಸ್ಥರೇ. ಅವ್ರು ಯಾರು ಬ್ರಹ್ಮಚಾರಿಗಳಿಲ್ಲ. ಒಂದು ತಿಳ್ಕೊಳ್ಬೇಕು, ಬೇರೆ ವಿಧಾನಗಳಲ್ಲಿ, ಬೇರೆ ಪದ್ಧತಿಗಳಲ್ಲಿ ಗೃಹಸ್ಥರಿಗೆ ಬೆಲೆ ಕಡಿಮೆ. ಅಲ್ಲಿ ಸನ್ಯಾಸವನ್ನ ಕೇಳ್ತಾರೆ, ಬ್ರಹ್ಮಚರ್ಯನ್ನ ಕೇಳ್ತಾರೆ. ಆದ್ರೆ ನಮ್ಮಲ್ಲಿ ಬ್ರಹ್ಮಚರ್ಯ ಇಲ್ಲ. ಎಲ್ಲರೂ ಗೃಹಸ್ಥರೇ. ನಮ್ಮ ಮಕ್ಕಳಿದ್ದಾರೆ, ಬದುಕಿದೆ, ಮೊಮ್ಮಕ್ಳಿದ್ದಾರೆ, ಆಸ್ತಿ ಇದೆ, ಅಂತಸ್ತಿದೆ. ಇವ್ ಯಾವುದನ್ನು ಬಿಡಿ ಅಂತ ಹೇಳಲ್ಲ. ಆರ್ಟ್ಫುಲ್ನೆಸ್ ಸಂಸಾರವನ್ನು ಆನಂದದಲ್ಲಿ ಅನುಭವಿಸಿ, ಕಾಯಕ ಶುದ್ಧವಾಗಿ ಮಾಡಿ, ಸಂಪಾದನೆ ಮಾಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಬದುಕಿ, ಹೆಂಡತಿಗೆ ಏನ್ ಬೇಕು ಅದನ್ನು ಮಾಡಿಸಿ, ಮಕ್ಕಳಿಗೆ ಏನ್ ಬೇಕು ಅದನ್ನು ಮಾಡಿಸಿ, ಮನೆ ಕಟ್ಟಬೇಕಾ ಮಾಡಿಸಿ, ಹೊಲ ಮಾಡ್ಬೇಕಾ ಮಾಡಿ, ಯಾವುದನ್ನು ಬೇಡ ಅಂತ ಯಾವುದನ್ನು ಹೇಳೋದಿಲ್ಲ. ಆದರ್ಶ ಬದುಕನ್ನ ಬದುಕಿ. ಒಬ್ಬ ಹಾರ್ಟ್ಫುಲ್ನೆಸ್ ಬಂದಂತಹ ವ್ಯಕ್ತಿ, ಅವನ ನಡತೆ ಬದಲಾವಣೆ ಆಗ್ತದೆ, ಅವನ ಮಾತು ಮೃದುವಾಗ್ತದೆ, ಅವರ ಆಲೋಚನೆಗಳು ಜಾಗತಿಕ ಮಟ್ಟದಲ್ಲಿ ನಿಲ್ತವೆ. ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ನೋಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ವ್ಯಕ್ತಿಯ ಒಂದು ಸರ್ವೋತ್ತಮವಾದಂತಹ ಒಂದು ವ್ಯಕ್ತಿತ್ವ ಅವನಲ್ಲಿ ರೂಪುಗೊಳ್ತಾ ಹೋಗ್ತಾರೆ. ಅವನಲ್ಲಿ ಸರಳತೆ ಬರ್ತದೆ, ಅವನಲ್ಲಿ ಮಿತತ್ವ ಬರ್ತದೆ, ಅವನಲ್ಲಿ ಮೃದು ಭಾಷಿಕತ್ವ ಬರ್ತದೆ, ಅವನಲ್ಲಿ ಸಹಕಾರ ಬರ್ತದೆ,
ಭ್ರಾತೃತ್ವ ಬರ್ತದೆ, ಶುದ್ಧ ಆಲೋಚನೆ ಬರ್ತದೆ, ಶುದ್ಧ ಕಾಯಕ ಬರ್ತದೆ, ಶುದ್ಧ ಆರ್ಚನೆ ಬರ್ತದೆ. ಈ ಎಲ್ಲವೂ ಸಹ ಅವನಲ್ಲಿ ಬರ್ತಾ ಬಂಧುಗಳೇ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಹಾರ್ಟ್ಫುಲ್ನೆಸ್ ನಲ್ಲಿ ಎಲ್ಲರೂ ಹಿಂದೂಗಳೇ ಇರ್ಬೇಕೆ ಅಲ್ಲ ಬಂಧುಗಳೇ. ನೀವು ಮುಸಲ್ಮಾನ ಧರ್ಮದವರೇ ಆಗಿರಿ, ನಿಮ್ಮ ಪದ್ಧತಿಯನ್ನು ಅನುಸರಿಸಿ. ಧ್ಯಾನ ಅನ್ನುವಂಥದ್ದು ಯಾವ ಧರ್ಮಕ್ಕೂ ಸೀಮಿತವಾದುದಲ್ಲ. ಕ್ರೈಸ್ತರು ಧ್ಯಾನ ಮಾಡಬಹುದು, ಮುಸಲ್ಮಾನರು ಧ್ಯಾನ ಮಾಡಬಹುದು, ಜೈನರು ಧ್ಯಾನ ಮಾಡಬಹುದು, ಬೌದ್ಧರು ಧ್ಯಾನ ಮಾಡಬಹುದು, ಹಿಂದೂಗಳು ಧ್ಯಾನ ಮಾಡಬಹುದು, ಎಲ್ಲರೂ ಧ್ಯಾನ ಮಾಡಬಹುದು. ಎಲ್ಲ ಧರ್ಮದವರು ಹಾರ್ಟ್ಫುಲ್ನೆಸ್ ಬರಬಹುದು, ಹಾರ್ಟ್ಫುಲ್ನೆಸ್ ನ ಅನುಭವಿಸಬಹುದು, ಆನಂದವನ್ನ ಸವಿಬಹುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ನಮ್ಮ ಹಾರ್ಟ್ಫುಲ್ನೆಸ್ ಹೇಳುತ್ತೆ. ಅಂದ್ರೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಒಂದು ವಚನ ಹೇಳ್ತಾರೆ. ನನಗೆ ಕೊಟ್ಟಿರೋದು ಕೇವಲ 20 ನಿಮಿಷ, ಈಗಾಗಲೇ 15 ನಿಮಿಷಗಳು ಮುಕ್ತಾಯವಾಯಿತು. ಇನ್ನು ಇರ್ತಕ್ಕಂಥದ್ದು ಒಂದು 5 ನಿಮಿಷ. ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ, ಅಣ್ಣ ಬಸವಣ್ಣನವರು ಕೊಟ್ಟಂತ ಒಂದು ದೃಷ್ಟಾಂತ ಅದ್ಭುತವಾದಂತ ದೃಷ್ಟಾಂತ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಇಂತಪ ಸಂಸಾರ ಶರಧಿಯ ಧಾಟಿಸಿ ಕಾಲಾಂತಕನೆ ಕಾಯೋ. ಕೂಡಲ ಸಂಗಮ ದೇವ ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು. ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಕಾಲಲಿ ಕಟ್ಟಿದ ಗುಂಡು. ನಮ್ಮ ಪರಿಸ್ಥಿತಿ ಹೀಗಾಗಿದೆ. ತೆಲುಗು ಬಿಡಲ್ಲ, ಮುಳುಗೋಕು ಬಿಡೋದಿಲ್ಲ. ಆದರೂ ತೇಲ್ಬೇಕು, ಮುಳುಗಬೇಕು. ಆ ಗುಂಡಿನ ಸತ್ವ ಏನು, ಬೆಂಡಿನ ಸತ್ವ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಈ ಸಮಾಜದಲ್ಲಿ ಜಾಣನಾದರೆ ಇದನ್ನು ನಿಭಾಯಿಸೋದಕ್ಕೆ ಸಾಧ್ಯ. ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಮುಳುಗ್ತೇನೆ ಅಂತ ಹೇಳಿದ್ರೆ ಬೆಂಡು ಬಿಡ್ತಾ ಇಲ್ಲ, ಎದ್ದುತ್ತೆ ಬೇರೆಗೆ. ಅಥವಾ ತೇಲ್ತೇನೆ ಅಂತ ಹೇಳಿದ್ರೆ ಕಾಲ ಕಟ್ಟಿರೋ ಗುಂಡು ಬಿಡ್ತಾ ಇಲ್ಲ, ಅದು ಎಳಿತದೆ ಕೆಳಗೆ. ಒಂದ್ ಕಡೆ ಲೌಕಿಕ ಎಳಿತದೆ, ಇನ್ನೊಂದ್ ಕಡೆ ಪರಮಾರ್ಥ ಎಳಿತದೆ. ಯಾವುದನ್ನ ನಾವು ಒಪ್ಕೋಬೇಕು? ಯಾವುದು ನಮ್ಮನ್ನ ಸಾವು ನೋವುಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ಭವದಿಂದ ದೂರ ಮಾಡಿ ನನ್ನನ್ನ ನಾನಾಗಿ ಇಡ್ತದೋ, ಸಾವಿಲ್ಲದ, ನೋವಿಲ್ಲದ, ಏನೊಂದೂ ಇಲ್ಲದ, ಸಾಕೆನಿಸದ, ಬೇಕೆನಿಸದ, ಕಡೆಗೆ ಜೋಕೆ ಗುಂದದ ಆ ಸತ್ಯ ಏನಿದೆ, ಆ ಸತ್ಯವನ್ನು ಹೊಂದುವಂಥದ್ದು ನಮ್ಮ ಎಲ್ಲರ ಗುರಿಯಾಗಬೇಕು ಬಂಧುಗಳೇ. ಅಂತಹ ನಿರಾಳ, ನಿಶ್ಚಿಂತ, ಆನಂದಮಯ ಜೀವನವನ್ನು ಅನುಭವಿಸಲಿಕ್ಕೆ ನಮ್ಮ ರಾಮಚಂದ್ರ ಮಿಷನ್ ಏನಿದೆ, ಹಾರ್ಟ್ಫುಲ್ನೆಸ್ ಏನಿದೆ, ಅಲ್ಲಿಗೆ ಮತ್ತೆ ಅಲ್ಲಿ ಏನು ನಾವೇನು ಹೆಚ್ಚಾಗಿ ಏನು ಹೇಳೋದಿಲ್ಲ. ಧ್ಯಾನ ಮಾಡಿ, ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಕೆಲವರು ಮೂಗಿನ ತುದಿಯಲ್ಲಿ ನಿಮ್ಮ ಗಮನವನ್ನು, ಮನಸ್ಸನ್ನ ಕೇಂದ್ರೀಕರಿಸಿ ಅಂತ ಹೇಳ್ತಾರೆ. ಕೆಲವರು 2 ಗ್ರೂಪ್ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಅಂತ ಹೇಳ್ತಾರೆ. ಆದರೆ ನಾವು ಹೃದಯದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಯಾಕೆಂದ್ರೆ ಹೃದಯ ಶ್ರೇಷ್ಠವಾದ ಭಾಗ, ಹೃದಯದಲ್ಲಿ ಕೇಂದ್ರೀಕರಿಸಿ. ಹಾಗೆ ಇಡೀ ನಿಸರ್ಗವನ್ನೇ ಆರಾಧಿಸುತ್ತೇವೆ ನಾವು. ನಿಸರ್ಗದ ಅಂಗ ನಾವು. ನಿಸರ್ಗಕ್ಕೆ ಏನೇ ತೊಂದರೆ ಆದ್ರೂ ನಮಗೆ ತೊಂದರೆ ಆಗ್ತದೆ. ಹಾಗೆ ನಿಸರ್ಗದಲ್ಲಿ ನಿಸರ್ಗವಾಗಿ, ಮನುಷ್ಯನಲ್ಲಿ ಮನುಷ್ಯನಾಗಿ, ಸಮಾಜದಲ್ಲಿ ಸಮಾಜವಾಗಿ, ಎಲ್ಲರ ಜೊತೆಯಲ್ಲಿ ಮಾನವೀಯತೆಯನ್ನ ಇಟ್ಕೊಳ್ತಾ, ಹೃದಯದ ಆ ಆನಂದದೊಳಗಡೆ ಇರುತ್ತಾ, ಎಲ್ಲರೂ ಒಂದೇ, ಎಲ್ಲ ಸಮಾಜವೂ ಒಂದೇ, ಎಲ್ಲರೂ ಮಾನವೀಯ ಆ ಭಗವಂತನ ಅಂಶಗಳೇ ಅಂತ ತಿಳ್ಕೊಳ್ತಾ ಮಾಡ್ತೇವಲ್ಲ ಬಂದ್ಮೇಲೆ. ಈಗ ಒಂದು 5 ನಿಮಿಷ ಧ್ಯಾನ ಮಾಡೋಣ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ.
ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಆರಾಮಾಗಿ ಕೂತ್ಕೊಳ್ಳಿ. ಸುತ್ತಮುತ್ತ ಇರುವಂತಹ ಈ ಶಬ್ದವನ್ನು ಗಮನಿಸಿ. ದೂರದಲ್ಲಿ ಯಾವುದೋ ಅಳಿಲು ಕೂಗ್ಕೊಳ್ತಾ ಇದೆ, ಮಕ್ಕಳು ಓಡಾಟ ಇದೆ. ಹಾಗೇ ಗಮನಿಸಿ. ನಿಮ್ಮ ಮನಸ್ಸನ್ನು ನಿಮ್ಮ ಕಾಲು ಬೆರಳುಗಳ ಕಡೆ ತನ್ನಿ. ಕಾಲು ಬೆರಳುಗಳು ಸಡಿಲಗೊಳ್ಳುತ್ತಾ ಇದೆ. ಕಾಲಿನ ಬೆರಳು, ಪಾದಗಳು, ಇಮ್ಮಡಿ ಎಲ್ಲವೂ ಸಡಿಲಗೊಳ್ಳುತ್ತಾ ಇದೆ. ಭೂಮಿಯಲ್ಲಿರುವ ಭೂಮಿ ತಾಯಿಯ ಆ ಉಪಶಮನಕಾರಿ ಶಕ್ತಿ ನಿಮ್ಮ ಕಾಲಿನ ಬೆರಳುಗಳ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಿಮ್ಮ ಕಾಲಿನ ಮೀನಖಂಡ ಸಡಿಲಗೊಳ್ಳುತ್ತಾ ಇದೆ. ಆ ಸಡಿಲಗೊಂಡಲ್ಲೆಲ್ಲ ಆ ಭಗವಂತನ ಚೈತನ್ಯ ಶಕ್ತಿ ಸೇರಿಕೊಳ್ಳುತ್ತಾ ಇದೆ. ಹೀಗೆ ಕಾಲಿನ ಬೆರಳುಗಳು, ಪಾದ, ಹಿಮ್ಮಡಿ, ಮೀನಖಂಡ ಸಡಿಲಗೊಳ್ಳುತ್ತಾ ಇದೆ, ವಿಶ್ರಾಂತಗೊಳ್ಳುತ್ತಾ ಇದೆ. ಈಗ ನಿಮ್ಮ ಗಮನವನ್ನು ನಿಮ್ಮೆರಡು ಮಂಡಿಯ ಕಡೆ ತನ್ನಿ. ಮಂಡಿಗಳು ಸಡಿಲಗೊಳ್ಳುತ್ತಾ ಇದ್ದಾವೆ, ವಿಶ್ರಾಂತಗೊಳ್ಳುತ್ತಾ ಇದ್ದಾವೆ. ತೊಡೆಯ ಭಾಗ ವಿಶ್ರಾಂತಗೊಳ್ಳುತ್ತಾ ಇದೆ, ಸಡಿಲಗೊಳ್ಳುತ್ತಾ ಇದೆ. ಹಾಗೆಯೇ ನಿಮ್ಮ ನಡುವಿನ ಭಾಗ ವಿಶ್ರಾಂತಗೊಳ್ಳುತ್ತಾ ಇದೆ. ಆ ಎಲ್ಲ ಭಾಗಕ್ಕೂ ಉಪಶಮನಕಾರಿ ದೈವಿ ಶಕ್ತಿ ಪ್ರವೇಶ ಮಾಡೋದ್ರ ಮೂಲಕ ಎಲ್ಲ ಕಡೆ ತುಂಬಿಕೊಳ್ತಾ ಇದೆ. ಆ ಸಡಿಲಗೊಂಡಲ್ಲೆಲ್ಲ ಭಗವಂತನ ಚೈತನ್ಯ ಸೇರಿಕೊಳ್ತಾ ಇದೆ. ಆ ಮೂಲಕ ವಿಶ್ರಾಂತಿಯನ್ನು ಪಡೀತಾ ಇದೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಹೊಟ್ಟೆಯ ಭಾಗಕ್ಕೆ ತನ್ನಿ. ಹೊಟ್ಟೆಯ ಭಾಗದ ಎಲ್ಲ ಸ್ನಾಯುಗಳು ಸಡಿಲಗೊಳ್ತಾ ಇದೆ. ನಿಮ್ಮ ಎದೆಯ ಭಾಗಕ್ಕೆ ಬನ್ನಿ. ನಿಮ್ಮ ಎದೆಯ ಭಾಗ ಸಡಿಲಗೊಳ್ತಾ ಇದೆ, ವಿಶ್ರಾಂತಗೊಳ್ತಾ ಇದೆ. ಅಲ್ಲೆಲ್ಲ ಉಪಶಮನಕಾರಿ ಶಕ್ತಿ ಸೇರಿಕೊಳ್ತಾ ಇದೆ. ಆ ಮೂಲಕ ಆ ಭಾಗ ಹೆಚ್ಚು ವಿಶ್ರಾಂತಗೊಳ್ತಾ ಇದೆ. ಹಾಗೆ ನಿಮ್ಮ ಮನಸ್ಸನ್ನ ನಿಮ್ಮೆರಡು ಭುಜಗಳ ಕಡೆ ತನ್ನಿ. ಭುಜಗಳು ಹಗುರತೆಯನ್ನು ಅನುಭವಿಸ್ತಾ ಇದೆ. ಹಾಗೆ ಕಳೆದು ಹೋಗುವಂತ ಅನುಭವವನ್ನು ಪಡ್ಕೊಳ್ತಾ ಇದೆ. ಹಾಗೆ ನಿಮ್ಮ ತೋಳುಗಳು, ಹಸ್ತ, ಕೈ ಬೆರಳುಗಳು ವಿಶ್ರಾಂತಗೊಳ್ತಾ ಇದೆ. ಹೀಗೆ ಬೆರಳು, ಕಾಲಿನ ಬೆರಳು, ಪಾದ, ಹಿಮ್ಮಡಿ, ಮೀನತತ್ತಿ, ಮಂಡಿಗಳು, ತೊಡೆಗಳು, ಹೊಟ್ಟೆಯ ಭಾಗ, ನಡುವಿನ ಭಾಗ, ಎದೆಯ ಭಾಗ, ಹಾಗೆ ಭುಜ ಸಡಿಲಗೊಳ್ತಾ ಇದೆ, ವಿಶ್ರಾಂತಗೊಳ್ತಾ ಇದೆ. ಕುತ್ತಿಗೆಯ ಭಾಗ ವಿಶ್ರಾಂತಗೊಳ್ತಾ ಇದೆ. ನಿಮ್ಮ ಗಮನವನ್ನು ಕುತ್ತಿಗೆಯ ಕಡೆ ತನ್ನಿ. ಕುತ್ತಿಗೆಯ ಭಾಗ ವಿಶ್ರಾಂತಗೊಳ್ತಾ ಇದೆ. ಸಡಿಲಗೊಂಡಲ್ಲೆಲ್ಲ ಭಗವಂತನ ಚೈತನ್ಯ ಶಕ್ತಿ ಸೇರಿಕೊಳ್ತಾ ಇದೆ. ಹಾಗೆ ನಿಮ್ಮ ಗಮನವನ್ನು ಮುಖದ ಕಡೆ ತನ್ನಿ. ಮುಖದ ಕಣ್ಣುಗಳು, ಮೂಗು, ತುಟಿಗಳು, ಹುಬ್ಬುಗಳು ಎಲ್ಲವೂ ಸಡಿಲಗೊಳ್ತಾ ಇದೆ. ಆ ಸಡಿಲಗೊಂಡಲ್ಲೆಲ್ಲ ಭಗವಂತನ ಚೈತನ್ಯ ಶಕ್ತಿ ಹರಿದಾಡ್ತಾ ಇದೆ. ಆನಂತರ ನಿಮ್ಮ ದೇಹದ ಕೊನೆಯ ಭಾಗ ನೆತ್ತಿಯಲ್ಲಿ ಸಡಿಲಗೊಳ್ತಾ ಇದೆ. ಕಾಲಿನ ಬೆರಳಿನಿಂದ ನೆತ್ತಿಯವರೆಗೆ ಎಲ್ಲ ಅಂಗಾಂಗಗಳೂ ಕೂಡ ಸಡಿಲಗೊಳ್ತಾ ಇದೆ. ಭಗವಂತನ ಉಪಶಮನಕಾರಿ ದೈವಿ
ಶಕ್ತಿ ಅಲ್ಲೆಲ್ಲ ಸೇರ್ಕೊಳ್ತಾ ಇದೆ, ವಿಶ್ರಾಂತವಾಗ್ತಾ ಇದೆ. ನಿಮ್ಮ ಗಮನವನ್ನು ಕೊನೆಯದಾಗಿ ನಿಮ್ಮ ಹೃದಯದತ್ತ ತನ್ನಿ. ಹೃದಯದಲ್ಲಿ ಈಗಾಗಲೇ ಇರುವ ದೈವಿ ಪ್ರಕಾಶ ನಿಮ್ಮನ್ನು ತನ್ನತ್ತ ಸೆಳೆಯುತ್ತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ. ಭಗವಂತನ ದೈವಿ ಶಕ್ತಿ, ದೈವಿ ಪ್ರಕಾಶ ಹೃದಯದಲ್ಲಿದೆ. ಅದರ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಈ ಸ್ಥಿತಿಯನ್ನು ಹಾಗೇ ಅನುಭವಿಸಿ. ಸ್ವಲ್ಪ ಕಾಲ ಧ್ಯಾನ ಮಾಡೋಣ. ಹಾಗೆಯೇ ಮುಂದುವರಿಯಲಿ ಈ ಸ್ಥಿತಿ. ನಿಧಾನವಾಗಿ ಸಹಜತೆಯ ಆ ಶಾಂತಿ ಸಾಗರದಲ್ಲಿರುವಂಥ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಪ್ರಾಪಂಚಿಕತೆಯತ್ತ ಹರಿಸಿ, ನೀವು ಅನುಭವಿಸಿದಂಥ ಆ ಸ್ಥಿತಿಯನ್ನು ನಿಮ್ಮ ದೈನಂದಿನ ಬದುಕಿನಲ್ಲಿ ಹಾಗೆಯೇ ಮುಂದುವರಿಸಿ. ಇದನ್ನು ಹಾಗೆಯೇ ಮುಂದುವರಿಸ್ತಾ ಹೋದ ಹಾಗೆ ಪ್ರತಿನಿತ್ಯ ನಿಮ್ಮೊಳಗೆ ಯಾವುದೇ ರೀತಿಯಾದಂತಹ ಜಂಜಾಟಗಳಾಗಲಿ ನೋವಾಗಲಿ ಇರೋದಿಲ್ಲ. ಧ್ಯಾನ ನಿಮ್ಮ ಬದುಕನ್ನು ಹೊಸ ದಿಕ್ಕಿನತ್ತ ಕರ್ಕೊಂಡು ಹೋಗ್ತದೆ. ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಹಾಗೆ ನಿಮ್ಮ ಬದುಕು ಸುಧಾರಣೆ ಆಗ್ತದೆ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ನಿಧಾನವಾಗಿ ತೆರೆಯಿರಿ. ಸಹಜ ಸ್ಥಿತಿಗೆ ಬಂದು ಬಂದುಗಳೇ, ಇಷ್ಟೊತ್ತು ಹಾರ್ಟ್ಫುಲ್ನೆಸ್ ಧ್ಯಾನದ ಬಗ್ಗೆ ಇಲ್ಲಿ ಒಂದು 4-6 ವಿಚಾರಗಳನ್ನು, ಹಾರ್ಟ್ಫುಲ್ನೆಸ್ ಧ್ಯಾನ ಒಂದು ಮಹಾಸಾಗರ, ಮತ್ತೆ ನಮ್ಮ ಬದುಕಿಗೆ ತುಂಬ ಹತ್ತಿರವಾದಂಥದ್ದು. ಸುಮ್ಮನೆ ದಡದ ಮೇಲೆ ಕುಳಿತುಕೊಂಡು ಸಾಗರ ಆಗದ, ನೀರು ಆಗದ, ಹಾಗೆ ಹೀಗೆ ಅಂತೇಳಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದು ಏನು ಪ್ರಯೋಜನ ಇಲ್ಲ. ಸಾಗರಕ್ಕೆ ಧುಮುಕಬೇಕು, ಅಲ್ಲಿರುವಂಥ ಮುತ್ತು ರತ್ನಗಳನ್ನು ಮೇಲೆ ಎತ್ತು ಬರಬೇಕು, ಆನಂದಮಯ ಜೀವನವನ್ನು ಅನುಭವಿಸಬೇಕು. ಅಂತ ಶಕ್ತಿ ಇದರಲ್ಲಿ ಇದೆ. ಇಷ್ಟೊತ್ತು ಹೇಳೋದಕ್ಕೆ ನಮ್ಮ ಎಲ್ಲ ಹಿರಿಯ ನೌಕರ ಮುತ್ಸದ್ದಿಗಳು ನನಗೊಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಹಾರ್ಟ್ಫುಲ್ನೆಸ್ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ತಾವೆಲ್ಲ ಇಷ್ಟೊತ್ತು ಅನುಭವಿಸಿ ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ